ನಮ್ಮ ದೇಹ ಮತ್ತೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಏನು ಮಸ್ತಕ ಏನ್ ಕೆಲಸ ಮಾಡಬೇಕು ಅದನ್ನ ನೀವು ಪುಸ್ತಕದ ಮೇಲೆ ಹಾಕಿದಾಗ ಮಸ್ತಕಕ್ಕೆ ರೆಸ್ಟ್ ಸಿಗುತ್ತೆ. ಇಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ಮನ್ನ ಸದಾ ಆಕ್ಟಿವ್ ಆಗಿರೋದಕ್ಕೆ ಒಂದ್ ರೀತಿಯಾಗಿ ನಮ್ಮನ್ನ ಚಟುವಟಿಕೆಯಿಂದ ಕೂಡಿರೋ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಬೆಳಿಗ್ಗೆ ಎದ್ದಾಗ ಒಂದ್ ರೀತಿಯಾದ ಲೋ ಮೂಡ್ ಇರ್ತದೆ. ಆಕ್ಟಿವ್ ಆಗಿ ಅವರ ಕೌಟುಂಬಿಕವಾಗಿ ಮತ್ತೆ ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಹಭಾಗಿತ್ವಗಳನ್ನ ಅಥವಾ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಕೊಳ್ಳೋದು ಕಷ್ಟ ಆಗ್ತಾ ಇರ್ತದೆ. ಹಾಗಿದ್ರೆ ನಮ್ಮ ಮನಸ್ಸನ್ನ ಆಫ್ ಮಾಡ್ಕೊಳ್ಳೋದು ಹೇಗೆ? ನಮಸ್ಕಾರ, ಮಾರುತಿ, ಸೈಕಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಅಂಡ್ NLP ಪ್ರಾಕ್ಟೀಷನರ್. ಸೊ ಇವತ್ತಿನ ವಿಡಿಯೋದ ವಿಚಾರ, ನಮ್ಮಲ್ಲಿ ಸಾಕಷ್ಟು ಜನ ಬೆಳಗ್ಗೆಯಿಂದ ಸಾಕಷ್ಟು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬಳಲುವಂತಹ ಕೆಲಸಗಳನ್ನ ಮಾಡಿಕೊಂಡು ಹಲವಾರು ಒತ್ತಡಗಳನ್ನ ನಿಭಾಯಿಸಿಕೊಂಡು ರಾತ್ರಿ ವಿಶ್ರಾಂತಿ ಪಡೆಯುವ ಒಂದು ಉದ್ದೇಶದಿಂದ ನೈಟು ಬೆಡ್ ಮೇಲೆ ಮಲ್ಕೊಂಡಾಗ ಅವರಿಗೆ ಈ ಹಿಂದೆ ಆಗಿದ್ದಂತಹ ಕಹಿ ಘಟನೆಗಳ ಒಂದು ನೆನಪು ಬಾಧಿಸ್ತಕ್ಕಂಥದ್ದು, ಜೊತೆಗೆ ನೆಗೆಟಿವ್ ಆಲೋಚನೆಗಳು ಬರ್ತಕ್ಕಂಥದ್ದು, ಮತ್ತೆ ಏನು ಮನಸ್ಸನ್ನ ಆಫ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ನಿದ್ರೆಗೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಬೆಳಗ್ಗೆ ಎದ್ದಾಗ ಒಂದ್ ರೀತಿಯಾದ ಲೋ ಮೂಡ್ ಇರ್ತದೆ. ಆಕ್ಟಿವ್ ಆಗಿ ಅವರ ಕೌಟುಂಬಿಕವಾಗಿ ಮತ್ತೆ ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಹಭಾಗಿತ್ವಗಳನ್ನ ಅಥವಾ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಕೊಳ್ಳೋದು ಕಷ್ಟ ಆಗ್ತಾ ಇರ್ತದೆ. ಸೊ ಹಾಗಾಗಿ ಒಂದು ಡಲ್ ಫೇಸ್ ಅನ್ನ ಇಟ್ಕೊಳ್ತಕ್ಕಂಥದ್ದು, ಜೊತೆಗೆ ಏನು ಯಾವ್ದಾದ್ರು ಒಂದು ಕೆಲಸದಲ್ಲಿ ತನ್ನನ್ನು ಸಂಪೂರ್ಣವಾಗಿ ಭಾಗವಹಿಸುವಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಪ್ರಾಕ್ಟಿಕಲ್ ಆಗಿ ಕೊಡ್ತಾ ಹೋಗ್ತೀನಿ. ಸೊ ಇದನ್ನ ನೀವು ಅಳವಡಿಸ್ಕೊಳ್ಳೋದ್ರ ಮೂಲಕ ಇವತ್ತಿನ ರಾತ್ರಿಯಿಂದನೇ ನೀವು ಇದನ್ನ ಪ್ರಯೋಜನ ಪಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಸೊ ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ದೇಹ ಮತ್ತೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಈಗ ಒಬ್ಬ ಮೆಕ್ಯಾನಿಕಲ್ ಅಂತ ಇತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮದು ಒಂದು ಕಾರ್ ಇರುತ್ತೆ ಅಂತ ಬಂದಾಗ, ಅಥವಾ ವೆಹಿಕಲ್ ಇದು ರಿಪೇರಿ ಮಾಡಿಸ್ಬೇಕು ಅಂತ ನೀವು ಒಂದು ಮೆಕ್ಯಾನಿಕ್ ಶಾಪ್ಗೆ ಅದನ್ನ ಕರ್ಕೊಂಡು ಹೋದಾಗ ಅಥವಾ ನೀವು ಅದರಿಂದ ಹೋದಾಗ, ಇಲ್ಲಿ ಆ ಮೆಕ್ಯಾನಿಕ್ ಅಂತ ಏನಿರ್ತಾನೆ ಅದು ಕಾರ್ ಹೇಗೆ ಕೆಲಸ ಮಾಡುತ್ತೆ, ಅದ್ರ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ, ಒಟ್ಟಾರೆ ಆ ಕಾರ್ನ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅರಿವಿದ್ದಾಗ ಮಾತ್ರ ಅದನ್ನ ಅವನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಮ್ಮ ದೇಹ ಮತ್ತೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ದೇಹ ಮತ್ತೆ ಮನಸ್ಸು ಎನ್ನುವ ಒಂದು ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿದ್ದಾಗ ಮಾತ್ರ ನಾವಿದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅನ್ನೋದ್ರ ಕಡೆ ಗಮನ ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ನಿದ್ರೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮುಖ್ಯವಾಗಿ ನಮ್ಮ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡ್ಬೋದಾಗ್ತದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತೆ ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ, ಒಂದ್ ರೀತಿ ಇದು ಆಕ್ಸಲರೇಟೆಡ್ ಆಗಿ ನೀವು ನಿಮ್ಮ ಕಾರ್ನಲ್ಲಿ ನೀವು ಆಕ್ಸಲರೇಟರ್ನ ನೀವು ಒತ್ತಿದಾಗ ಕಾರ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ಅಂತ ಹೇಳಿದ್ರೆ ಅದು ವೇಗನ ಹೆಚ್ಚು ಮಾಡ್ಕೊಳ್ತದೆ. ನೀವು ಎಷ್ಟು ವೇಗವಾಗಿ ಅದನ್ನ ತುಳಿಯೋ ಪ್ರಯತ್ನ ಮಾಡ್ತೀರಾ ಅಷ್ಟು ವೇಗವಾಗಿ ಅದು ಕಾರ್ ಮುಂದಕ್ಕೆ ಹೋಗೋ ಪ್ರಯತ್ನ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ಮನ್ನ ಸದಾ ಆಕ್ಟಿವ್ ಆಗಿರೋದಕ್ಕೆ ಒಂದ್ ರೀತಿಯಾಗಿ ನಮ್ಮನ್ನ ಚಟುವಟಿಕೆಯಿಂದ ಕೂಡಿರೋ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಏನು ಕಾರ್ಟಿಸೋಲ್ ಅನ್ನೋ ಒಂದು ಒತ್ತಡಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮ ಬದುಕಲ್ಲಿ ಬರ್ತಕ್ಕಂಥ ಕೆಲವೊಂದು ಒತ್ತಡಗಳನ್ನ ನಿಭಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಸದಾ ಎಚ್ಚರಿಕೆಯಿಂದ ಇರೋ ರೀತಿ ಅದು ನೋಡ್ಕೊಳ್ಳುತ್ತೆ. ಸೊ ಇದು ಒಂದ್ ರೀತಿ ಆಕ್ಸಿಲರೇಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಬಂದಾಗ ಇದು ನಮಗೆ ಆ ರೀತಿ ಅದು ಬ್ರೇಕ್ ಅನ್ನೋ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಇದು ನಮ್ಮನ್ನ ದೇಹಕ್ಕೆ ಮತ್ತೆ ಮನಸ್ಸಿಗೆ ಒಂದ್ ರೀತಿಯಾಗಿ ವಿಶ್ರಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಆ ರೀತಿಯಾದ ವಿಶ್ರಾಂತ ಸ್ಥಿತಿಗೆ ಇದು ನಮ್ಮನ್ನ ಕರ್ಕೊಂಡು ಬರೋ ಪ್ರಯತ್ನವನ್ನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡುತ್ತೆ. ಸೊ ಇಲ್ಲಿ ನಾವು ಬೆಡ್ಗೆ ಹೋಗ್ತೀವಿ ಸರಿ ಮಲಗೋದಿಕ್ಕೆ ಅಂತ ಹೇಳಿ, ಆದ್ರೆ ನಮ್ಮ ಮನಸ್ಸನ್ನ ನಾವು ಆಫ್ ಮಾಡ್ಕೊಳ್ಳದೆ ಇದ್ದಾಗ ದೇಹ ಮತ್ತೆ ಮನಸ್ಸು ಒಂದು ನಿದ್ರೆಯ ಅವಸ್ಥೆಯಲ್ಲಿ ಏನು ವಿಶ್ರಾಂತಿಯನ್ನ ಪಡ್ಕೊಳ್ಬೇಕಿತ್ತು ಆ ಒಂದು ವಿಶ್ರಾಂತದ ಒಂದು ಅನುಭವ ದೇಹ ಮನಸ್ಸಿಗೆ ಆಗೋದಿಲ್ಲ. ಸೊ ಹಾಗಿದ್ರೆ ನಮ್ಮ ಮನಸ್ಸನ್ನ ಆಫ್ ಮಾಡ್ಕೊಳ್ಳೋದು ಹೇಗೆ? ಕೆಲವೊಂದು ಟೆಕ್ನಿಕ್ಸ್ ನಾನು ಹೇಳ್ತಾ ಹೋಗ್ತೇನೆ. ಮೊದಲಿಗೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಸಾಯಂಕಾಲ ಒಂದು 6 ಗಂಟೆಯ ನಂತರ ಟೀ ಅಥವಾ ಕಾಫಿನ ನಾವು ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಮಾಡೋದು. ಅಂದ್ರೆ ಯಾವಾಗ ನಮ್ಮಲ್ಲಿ ಕೆಫಿನ್ ಅನ್ನೋ ಒಂದು ಅಂಶ ಸೇರ್ಕೊಳ್ತದೆ ಆಗ ಇನ್ನೂ ಹೆಚ್ಚಿನ ಮಟ್ಟದ ಆಕ್ಟಿವ್ ಆಗಿರೋ ಪ್ರಯತ್ನ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ಆಫ್ ಮಾಡ್ಕೊಳ್ಳೋದಕ್ಕೆ ಇದು ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಸಂಜೆ 6 ಗಂಟೆಯ ನಂತರ ಕಾಫಿನ ತೆಗೆದುಕೊಳ್ಳದೆ ಇರತಕ್ಕಂಥದ್ದು. ಜೊತೆಗೆ ಬೆಡ್ ಜೊತೆಗೆ ಒಂದು ನಿದ್ರೆಯನ್ನು ನಾವು ಅಸೋಸಿಯೇಷನ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ನಾವೇನು ಮಲಗೋದಕ್ಕೆ ಪ್ರಯತ್ನ ಮಾಡ್ತೀರಾ, ನೀವು ಮಲಗುವಂತಹ ಬೆಡ್ನಲ್ಲಿ ಮಲಗೋದಕ್ಕೆ ಮಾತ್ರ ಅದನ್ನ ಬಳಕೆ ಮಾಡ್ಕೊಳ್ಬೇಕು. ಅಂದ್ರೆ ನೀವು ನಿಮ್ಮ ಬ್ರೈನಿಗೆ ಯಾವ ರೀತಿಯಾದ ಮೆಸೇಜ್ ಅನ್ನ ರವಾನೆ ಮಾಡಬೇಕು ಅಂತ ಹೇಳಿದ್ರೆ, ಆ ಬೆಡ್ ಹತ್ರ ಹೋಗಿದ್ದ ರೀತಿ ಆ ಬೆಡ್ಗೆ ನೀವು ಹತ್ರ ಹೋದ್ರೆ
ಅಲ್ಲಿಗೆ ನಿದ್ರೆ ಮಾಡೋ ಒಂದು ಮೆಸೇಜ್ ಅನ್ನ ಬ್ರೈನ್ಗೆ ರವಾನೆ ಆಗ್ಬೇಕು. ಅಂದ್ರೆ ನೀವು ಆ ಬೆಡ್ ನ ಏನು ಮಲಗಿ ನಿದ್ದೆ ಮಾಡೋದಕ್ಕೆ ಮಾತ್ರ ಬಳಕೆ ಮಾಡಬೇಕು. ಆ ಬೆಡ್ ಮೇಲೆ ಊಟ ಮಾಡ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದು ಅಥವಾ ಬೇರೆ ಬೇರೆ ಚರ್ಚೆಗಳನ್ನ ಮಾಡೋದಕ್ಕೆ ನೀವು ಆ ಬೆಡ್ ಬಳಕೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ಮೇ ಬಿ ನಿಮ್ಮ ಬ್ರೈನ್ಗೆ ಅದು ನಿದ್ದೆ ಮಾಡೋದ್ರ ಜೊತೆಗೆ ಅಸೋಸಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಾದ ಕಷ್ಟವನ್ನ ಅದು ಅನುಭವಿಸುತ್ತೆ. ಅದಕ್ಕೆ ಇವೆರಡರ ಜೊತೆಗೆ ಅತಿ ಮುಖ್ಯವಾದ ಒಂದು ಅಂಶ ಏನು ಅಂತ ಹೇಳಿದ್ರೆ ಒಂದು ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿದ್ರೆಗೆ ಹೋಗೋದಕ್ಕೂ ಮುಂಚಿತವಾಗಿ ಒಂದು 30 ನಿಮಿಷಗಳ ಕಾಲ 1 ಅವರ್ ಅದು ನೀವು ಯಾವುದೇ ಒಂದು ಸ್ಕ್ರೀನ್ ನ ಬಳಕೆ ಮಾಡಬಾರದು. ಆದ್ರೆ ನಿಮಗೆ 1 ಅವರ್ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ 30 ನಿಮಿಷಗಳ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ ನಿಲ್ಲಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಬರ್ತಕ್ಕಂಥ ಕಿರಣಗಳು ಏನಿದೆ ಲೈಟ್ ಇನ್ನು ಹಗಲಲ್ಲಿದೆ, ನಾವಿನ್ನು ಹಗಲಲ್ಲಿ ಇದ್ದೀವಿ ಅನ್ನೋದನ್ನ ಬ್ರೈನಿಗೆ ಅದು ಮೆಸೇಜ್ ರವಾನೆ ಮಾಡುತ್ತೆ. ಹಾಗಾಗಿ ಅದು ರೆಸ್ಟ್ಗೆ ಹೋಗುವಂತ ಅಥವಾ ಏನು ವಿಶ್ರಾಂತಿ ಪಡ್ಕೊಳ್ತಕ್ಕಂಥ ಸ್ಥಿತಿಗೆ ಮರಳೋದಕ್ಕೆ ಅದಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಕನಿಷ್ಠ ಪಕ್ಷ ನೀವು 30 ನಿಮಿಷಗಳ ಕಾಲ ಬೆಡ್ಗೆ ಹೋಗೋದಕ್ಕೆ ಮುಂಚಿತವಾಗಿ ನೀವು ಯಾವುದೇ ಸ್ಕ್ರೀನ್ ಟೈಮ್ನ ಹೊಂದಿರಬಾರ್ದು. ಸೊ ಇದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಒಂದು ಬದಲಾವಣೆ ನಿಮ್ಮ ನಿದ್ರೆಗೆ ಸಂಬಂಧಪಟ್ಟಂತೆ ನೀವು ಅದನ್ನು ನೋಡ್ಬೋದಾಗ್ತದೆ. ಇನ್ನೊಂದು ಕೆಲವೊಂದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ನೀವೇನು ಬಳಕೆ ಮಾಡ್ಕೊಳ್ಬೇಕು ಅಥವಾ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು. ನಾವೇನು 4-7-8 ಅಂತ ಏನು ಹೇಳ್ತೀವಿ ಅಂದ್ರೆ 4 ಸೆಕೆಂಡ್ಗಳ ಕಾಲ ನೀವು ಉಸಿರನ್ನ ಇನ್ಹೇಲ್ ಮಾಡಬೇಕು. ನೀವು ದೀರ್ಘವಾಗಿ ಉಸಿರನ್ನ 4 ಸೆಕೆಂಡ್ಗಳ ಕಾಲ ತಗೊಳ್ಳಿ. ಒಂದು 7 ಸೆಕೆಂಡ್ಗಳ ಕಾಲ ಅದನ್ನ ಹೋಲ್ಡ್ ಮಾಡಿ ನಿಮ್ಮ ಹೊಟ್ಟೆನಲ್ಲಿ. ಸೊ 8 ಸೆಕೆಂಡ್ಗಳ ಕಾಲ ಅದನ್ನ ಬಾಯಿಯ ಮುಖಾಂತರ ನೀಟಾಗಿ ಹೊರಗಡೆ ಹಾಕಿ. ಅಂದ್ರೆ 4 ಸೆಕೆಂಡ್ಗಳ ಕಾಲ ನೀವು ಉಸಿರನ್ನ ಎಳೆದುಕೊಳ್ತಕ್ಕಂಥದ್ದು, 7 ಸೆಕೆಂಡ್ಗಳ ಕಾಲ ಅದನ್ನ ನೀವು ಹೊಟ್ಟೆನಲ್ಲಿ ಹೋಲ್ಡ್ ಮಾಡ್ತಕ್ಕಂಥದ್ದು, ಮತ್ತೆ 8 ಸೆಕೆಂಡ್ಗಳ ಕಾಲ ನೀವು ಅದನ್ನ ಬಾಯಿಯ ಮುಖಾಂತರ ಹೊರಗಡೆ ಹಾಕ್ತಕ್ಕಂಥದ್ದು. ಸೊ ಈ ಒಂದು ಪ್ರಕ್ರಿಯೆಯನ್ನು ನೀವು 3-5 ನಿಮಿಷಗಳ ಕಾಲ ಮಾಡಿದ ತಕ್ಷಣ ನಿಮಗೆ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನಿದೆ ಅದು ಆಕ್ಟಿವ್ ಆಗೋ ಪ್ರಯತ್ನ ಆಗುತ್ತೆ. ನೇರವಾಗಿ ನಿಮಗೆ ಅದು ವಿಶ್ರಾಂತ ಸ್ಥಿತಿಗೆ ಮರಳೋ ರೀತಿಯಾಗಿ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳುತ್ತೆ ದೇಹ ಮತ್ತೆ ಮನಸ್ಸು. ಸೊ ಇದ್ರ ಜೊತೆಗೆ ಬ್ರೈನ್ ಡಂಪ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದಾದ್ರೂ ನಾಳೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ನಿಮ್ಗೆ ಅತಿಯಾಗಿ ಬಾಧಿಸ್ತಾ ಇದ್ರೆ, ಪದೇ ಪದೇ ನೆನಪಾಗ್ತಾ ಇದ್ರೆ, ಅದ್ರ ಒತ್ತಡಕ್ಕೆ ಅದು ಕಾರಣ ಆಗ್ತಾ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಒಂದು ಡೈರಿನಲ್ಲಿ ಬರ್ದಿಡಿ. ನಾಳೆಯ ಯೋಜನೆಗಳೇನಿದೆ ಅನ್ನೋದನ್ನ ಅದು ಬ್ರೈನ್ಗೆ ಮಸ್ತಕ ಏನ್ ಕೆಲಸ ಮಾಡಬೇಕು ಅದನ್ನ ನೀವು ಪುಸ್ತಕದ ಮೇಲೆ ಹಾಕಿದಾಗ ಮಸ್ತಕಕ್ಕೆ ರೆಸ್ಟ್ ಸಿಗುತ್ತೆ. ಅದಕ್ಕೆ ನೆನಪಿಟ್ಕೊಳ್ಬೇಕು ಅನ್ನೋ ಒಂದು ಬರ್ಡನ್ ಇಂದ ಹೊರಗಡೆ ಬರ್ತದೆ. ಅದು ಪುಸ್ತಕದಲ್ಲಿ ಇರುತ್ತೆ. ಬೆಳಗ್ಗೆ ನೀವು ಯಥಾ ಪ್ರಕಾರವಾಗಿ ಅದನ್ನ ಪ್ಲಾನ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಮುಖ್ಯವಾಗಿ ನೀವು ಇನ್ನೂ ಒಂದು ಸ್ವಲ್ಪ ವಿಶ್ರಾಂತ ಸ್ಥಿತಿಗೆ ತಲುಪಿ ಇನ್ನು ಆ ನಿದ್ರಾವಸ್ಥೆಯನ್ನ ಇನ್ನಷ್ಟು ಖುಷಿಯಿಂದ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ವಿಜುವಲೈಸೇಷನ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನೀವು ಇಷ್ಟೆಲ್ಲ ನಾನು ಸೈಕಾಲಜಿಕಲ್ ಟೆಕ್ನಿಕ್ಸ್ ಕೆಲವೊಂದು ಏನು ಹೇಳಿದೆ ಇದನ್ನ ಬಳಕೆ ಮಾಡಿ ನೀವು ಬೆಡ್ ಮೇಲೆ ಮಲಗಿದ ನಂತರ ನಿಮ್ಮ ಕಾಲ್ ಬೆರಳಿಂದ ಹಿಡಿದು ನಿಮ್ಮ ತಲೆಯವರೆಗೂ ಎಲ್ಲ ಅಂಗಗಳಲ್ಲೂ ಕೂಡ ನಿಮ್ಮ ಒತ್ತಡಕಾರಕಗಳು ಅಥವಾ ಒತ್ತಡಗಳು ಹೊರಗಡೆ ಹೋಗ್ತಾ ಇದೆ, ದೇಹ ಒಂದು ರೀತಿಯಾಗಿ ಹಗುರವಾದ ಭಾವನೆಯನ್ನ ಪಡಿತಾ ಇದೆ ಅನ್ನೋ ಒಂದು ವಿಜುವಲೈಸೇಷನ್ ನೀವು ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಸಾಕಷ್ಟು ಜನ ನಮ್ಮ ಕ್ಲೈಂಟ್ಸ್ ಬಂದಾಗ ನಾನು ಇದನ್ನ ತುಂಬಾ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ಅವರಿಗೆ ಅನುಭವಕ್ಕೆ ತೆಗೆದುಕೊಂಡು ಬಂದಾಗ ಅವರಲ್ಲಿ ಅದ್ಭುತವಾದ ಅನುಭವಗಳನ್ನು ಪಡೆದಿರೋದು ಅವರ ಒಂದು ಅಭಿಪ್ರಾಯಗಳನ್ನು ನಾನು ಕೇಳ್ಬಿಟ್ಟಿದ್ದೆ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆರಾಮವಾಗಿ ಮಲಗಿಕೊಂಡು ಪ್ರತಿ ಅಂಗದಲ್ಲೂ ಕೂಡ ಅಂದ್ರೆ ನನ್ನ ಕಾಲ್ ಬೆರಳುಗಳ ಮುಖಾಂತರ ನನ್ನ ಎಲ್ಲಾ ಒತ್ತಡವೂ ಕೂಡ ಹೊರಗಡೆ ಹೋಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ನಂತರ ನನ್ನ ಮೀನುಖಂಡಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಒತ್ತಡ ನನ್ನ ಮೀನುಖಂಡಗಳ ಮುಖಾಂತರ ಹೊರಗಡೆ ಹೋಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಹೀಗೆ ನಿಮ್ಮ ಎದೆಯ ಭಾಗದಲ್ಲಿರ್ತಕ್ಕಂಥ ಒತ್ತಡ ಹೊರಗಡೆ ಹೋಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಹೀಗೆ ನಿಮ್ಮ ತಲೆಯ ಭಾಗದಲ್ಲಿರ್ತಕ್ಕಂಥ ಒತ್ತಡ ಎಲ್ಲವೂ ಹೊರಗಡೆ ಹೋಗ್ತಾ ಇದೆ, ನಾನು ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಅಂತ ನೀವು ಪ್ರತಿಯೊಂದು ಅಂಗದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಒತ್ತಡ ಎಲ್ಲವೂ ಹೊರಗಡೆ ಹೋಗ್ತಾ ಇದೆ ಅನ್ನೋದನ್ನ ಹಂತ ಹಂತವಾಗಿ ನೀವು ವಿಜುವಲೈಸೇಷನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ದೇಹ ಅದ್ಭುತವಾದ ಒಂದು ವಿಶ್ರಾಂತ ಸ್ಥಿತಿನ ಅದು ಅನುಭವಕ್ಕೆ ತಗೊಳ್ತದೆ. ಸೊ ಇಷ್ಟು ಮಾಡಿದಾಗ ನಿಮಗೆ ಅದ್ಭುತವಾದ ಒಂದು ವಿಶ್ರಾಂತ ಅನುಭವವನ್ನ ಪಡ್ಕೊಂಡು ಮರುದಿನ ಬೆಳಗ್ಗೆ ಎದ್ದಾಗ ಒಂದು ರೀತಿಯಾಗಿ ರಿಫ್ರೆಶ್ ಆಗಿ ಫ್ರೆಶ್ ಆದ ಫೀಲ್ ಅನ್ನೋದು ಆಗ್ತದೆ. ಸೊ ನಿದ್ರೆ ಅಂತ ಹೇಳೋದು ಅದರ ಒಂದು ಉದ್ದೇಶ ಏನಿರ್ತದೆ ಅದು ಪೂರೈಕೆ ಆಗ್ತದೆ. ಸೊ ಇಷ್ಟನ್ನ ನೀವು ಇವತ್ತಿನ ರಾತ್ರಿಯಿಂದನೇ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಮಾಡಿ. ಸೊ 2 ದಿನಗಳ ಕಾಲ ಇದನ್ನ ಮಾಡಿ
ನಂತರ ಇದರ ಒಂದು ರಿಸಲ್ಟ್ ಏನಿತ್ತು ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸಿ. ಸೊ ಇದೇ ರೀತಿಯಾಗಿ ಕೆಲವೊಂದು ಟಿಪ್ಸು ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ, ಕೆಲವೊಂದು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಟ್ರೆ ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.